ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸಲ್ಲಿ ಅಲ್ಡಾಲ್ ಕಂಡೆನ್ಸೇಷನ್, ಕೆನಿಜಾರೋಸ್ ರಿಯಾಕ್ಷನ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅದಾದಮೇಲೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಕ್ಲಾಸಿಫಿಕೇಷನ್ ಮತ್ತು ನಾಮಿನಕ್ಲೇಚರನ್ನು ಡಿಸ್ಕಸ್ ಮಾಡೋಣಂತೆ. ಅದಾದಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಈ ಚಾಪ್ಟರ್ನ ಮುಗಿಸೋವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇನ್ ದಿಸ್ ಕ್ಲಾಸ್ ರಿಯಾಕ್ಷನ್ ಡ್ಯೂ ಟು ಅಲ್ಫಾ ಹೈಡ್ರೋಜನ್ ವಿಲ್ ಕಂಟಿನ್ಯೂ. ಹೈಡ್ರೋಜನ್ ಅಂದ್ರೆ ಏನು, ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಅಲ್ಫಾ ಹೈಡ್ರೋಜನ್ ಅಂತ ಅಂದ್ರೆ ಹೈಡ್ರೋಜನ್ ಆಟಮ್ ವಿಚ್ ಇಸ್ ಅಟ್ಯಾಚ್ಡ್ ಟು ದ ಕಾರ್ಬನ್ ಆಟಮ್ ವಿಚ್ ಇಸ್ ಅಡ್ಜಸೆಂಟ್ ಟು ದ ಕಾರ್ಬೋನಿಲ್ ಕಾರ್ಬನ್. ಅಂದ್ರೆ ಯಾವುದೇ ಫಂಕ್ಷನಲ್ ಗ್ರೂಪಿಗೆ ಒಂದು ಕಾರ್ಬನ್ ಅಟ್ಯಾಚ್ ಇದ್ದಾಗ ನಾವು ಅದಕ್ಕೆ ಅಲ್ಫಾ ಕಾರ್ಬನ್ ಅಂತ ಕರಿತೀವಿ. ನೋಡಿ, ಈ ಕಡೆನೂ ಇದೆ, ಈ ಕಡೆನೂ ಇದೆ, ಹೌದಾ? ಆ ಅಲ್ಫಾ ಕಾರ್ಬನ್ ಮೇಲ್ಗಡೆ ಏನು ಹೈಡ್ರೋಜನ್ ಅಟ್ಯಾಚ್ ಇದೆ ಅದನ್ನ ನಾವು ವಿ ಆರ್ ಕಾಲಿಂಗ್ ಇಟ್ ಆಸ್ ಅಲ್ಫಾ ಹೈಡ್ರೋಜನ್. Alpha hydrogen ಅಂದ್ರೆ ಬಹಳ ಸಿಂಪಲ್. The hydrogen which is attached to the carbon atom which is adjacent to the carbonyl carbon. ನಾವು ಅಲ್ಫಾ ಹೈಡ್ರೋಜನ್ ಅಂತ ಕರಿತೀವಿ. ಈ ಅಲ್ಫಾ ಹೈಡ್ರೋಜನ್ ಇರುವಂತ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ these alpha hydrogen atoms are remember acidic in nature. ರೀಸನ್ ಏನು ಅಂತಂದ್ರೆ it is due to strong electron withdrawing effect of carbonyl group. So when it withdraws that electron of that hydrogen and carbon atom so that hydrogen atom can be given out easily. So ಅದಕ್ಕೆ ನಾವು ಅದನ್ನ acidic nature ಅಂತ ಕರಿತೀವಿ, and that is resonance stabilized conjugate base is going to form. See, ಇದು ನಾವು ಅಲ್ಫಾ ಹೈಡ್ರೋಜನ್ ತಗೊಂಡಿದ್ದೀವಿ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಯಾವುದೋ ಒಂದು ಬೇಸ್ ಅನ್ನ ನಾವು ತಗೊಂಡ್ವಿ. ಆ ಬೇಸ್ ಏನಿತ್ತು ಇದರಲ್ಲಿ, it has reacted with, remember, so that hydrogen which is acidic. acidic hydrogen ಜೊತೆ ರಿಯಾಕ್ಟ್ ಆದಾಗ ಈ ಏನು ಬಾಂಡ್ ಇದೆಯಲ್ಲ, ಏನು ಬಾಂಡ್ ಕಾಣಿಸ್ತಾ ಇದೆ, ದಿಸ್ ಬಾಂಡ್ ಶಿಫ್ಟೆಡ್ ಟು ದ ಕಾರ್ಬನ್ adjacent to the carbonyl carbon. that carbon will gets negative charge. ಹೌದಾ? that negative charge ion is called as conjugate base, and that conjugate base is resonance stabilized one. ನೋಡಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಆ ನೆಗೆಟಿವ್ ಚಾರ್ಜ್ ಏನಿದೆ ಇದು, this will undergo hybridized the resonance stabilization. ಕರೆಕ್ಟ್ ಆಗಿ ನೋಡಿ, this will undergo resonance stabilization like this. ಹೌದಾ? ಈ ರೀತಿ ರೆಸೊನೆನ್ಸ್ ಸ್ಟೆಬಿಲೈಸ್ ಆಗ್ತದೆ. ಅದಕ್ಕೆ ನಾವು ಇದನ್ನ ಸ್ಟೇಬಲ್ ಅಂತ ಕರಿತೀವಿ. ಯಾವಾಗ ಕಾಂಜುಗೇಟ್ ಬೇಸ್ ಸ್ಟೇಬಲ್ ಇರ್ತದೆ, ದ ಮೀನಿಂಗ್ ಈಸ್ ದಟ್ ಈಸ್ ಹ್ಯಾವಿಂಗ್ ಗುಡ್ ಆಸಿಡಿಕ್ ನೇಚರ್. ಸೊ ಅಲ್ಫಾ ಹೈಡ್ರೋಜನ್ಸ್ ಆರ್ ಆಸಿಡಿಕ್ ಇನ್ ನೇಚರ್ ಬಿಕಾಸ್ ಆಫ್ ದಿಸ್ ರೀಸನ್ ಅನ್ನೋದು ಗೊತ್ತಿರಲಿ, ರೈಟ್? ಸೊ ಹೈಡ್ರೋಜನ್ ಇರೋದಕ್ಕೆ there is a one special reaction which can take place with the aldehydes or ketones. That is what we called as aldol condensation. ಸೊ ಅಂತಂದ್ರೆ ಬಹಳ ಕ್ಲಿಯರ್, aldol condensation is possible with aldehydes or ketones. See, ketones ಬಗ್ಗೆ ಅಂತೂ ಕ್ವಶನ್ ಇಲ್ಲ. ಯಾವಾಗ್ಲೂ ketones ಗೆ ಅಲ್ಫಾ ಹೈಡ್ರೋಜನ್ ಇರಲೇಬೇಕು. ಬಟ್ aldehyde ಅಲ್ಲಿ ಅಲ್ಫಾ ಹೈಡ್ರೋಜನ್ ಇಲ್ಲದೆ ಇರುವಂತ ಎಕ್ಸಾಂಪಲ್ಸ್ ಇದೆ, ಹೌದಾ? aldehydes or ketones with ಅಲ್ಫಾ ಹೈಡ್ರೋಜನ್ 1 ಮಾರ್ಕ್ಸ್ ಇದನ್ನ ಕೇಳಿದ್ದಿದೆ. aldehydes with alpha hydrogen can undergo what type of reaction? aldol condensation. aldol condensation can undergo by which type of aldehyde ಅಂತ ಕೇಳಬಹುದು. ಅಂದ್ರೆ ಈಗ ನೋಡಿ, HCHO ಇದೆ ನಿಮ್ಮ ಹತ್ರ, ರೈಟ್? ಸೊ ದಿಸ್ ವಿಲ್ ನಾಟ್ ಅಂಡರ್ಗೋ aldol ಕಂಡೆನ್ಸೇಷನ್. ಅಥವಾ ನೋಡಿ, ಬೆನ್ಸಾಲ್ಡಿಹೈಡ್ ಇದೆ ನಮ್ಮ ಹತ್ರ, ಬೆನ್ಸಾಲ್ಡಿಹೈಡ್ ಇದೆ, ಇದಕ್ಕೂ ನೋಡಿ ಅಲ್ಫಾ ಹೈಡ್ರೋಜನ್ ಇಲ್ಲ ಅಲ್ವಾ? ಅಲ್ಫಾ ಹೈಡ್ರೋಜನ್ ಅಂದ್ರೆ ಈ ಕಾರ್ಬನ್ ಮೇಲೆ ಹೈಡ್ರೋಜನ್ ಇರಬೇಕು, ಇಲ್ಲ. ಸೊ ಹೆನ್ಸ್ ವಿ ಕ್ಯಾನ್ ಸೇ ದಟ್ ದಿಸ್ ದೇರ್ ಇಸ್ ನೋ aldol ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ aldehydes and ketones having at least one alpha hydrogen atom which will undergo reaction in presence of dilute alkali, dilute NaOH ಅಥವಾ KOH ಗೊತ್ತಿರಲಿ, to form beta hydroxy aldehydes. ಅಂದ್ರೆ ಬೀಟಾ ಪೊಸಿಷನ್ ಅಲ್ಲಿ ಸೊ ಹೈಡ್ರಾಕ್ಸಿ ಗ್ರೂಪ್ ಅಟ್ಯಾಚ್ ಆಗ್ತದೆ. ಅದನ್ನು ಕೂಡ ತೋರಿಸ್ತೀನಿ. ಅದನ್ನ ನಾವು ಅಲ್ಡಾಲ್ ಅಂತ ಕರಿತೀವಿ. ಅದೇ ಬೀಟಾ ಹೈಡ್ರಾಕ್ಸಿ ಕೀಟೋನ್ಸ್ ಇದ್ರೆ ಕೀಟಾಲ್ ಅಂತ ಕರಿತೀವಿ. ಅದಾದ್ಮೇಲೆ ದಿಸ್ ವಿಲ್ ಅಂಡರ್ಗೋ ಕಂಡೆನ್ಸೇಷನ್ ರಿಯಾಕ್ಷನ್ ಆಫ್ಟರ್ ಹೀಟಿಂಗ್. ವಾಟರ್ ಮಾಲಿಕ್ಯೂಲ್ ಇಸ್ ರಿಮೂವ್ಡ್, ದ ಹೋಲ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಅಲ್ಡಾಲ್ ಕಂಡೆನ್ಸೇಷನ್. ಇಲ್ಲೊಂದು ಎಲ್ ಮಿಸ್ ಆಗಿದೆ, ಅಲ್ಡಾಲ್ ಅಂತ ಆಗ್ಬೇಕಿದೆ ಅಷ್ಟೇ, ರೈಟ್? ನೋಡಿ, ಸೊ ಫಸ್ಟ್ ನೋಡಿ, ಸೊ CH3CHO ಎಸಿಟಾಲ್ಡಿಹೈಡ್ ತಗೊಂಡ್ವಿ. ರಿಯಾಕ್ಷನ್ ಹೇಗಾಗ್ತದೆ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಇನ್ನೊಂದು ಎಸಿಟಾಲ್ಡಿಹೈಡ್ ಮಾಲಿಕ್ಯೂಲ್. ಇಲ್ಲಿ ನಮಗೆ 2 ಎಸಿಟಾಲ್ಡಿಹೈಡ್ ಮಾಲಿಕ್ಯೂಲ್ ಬೇಕು ಅಂದ್ರೆ ಅಟ್ ಲೀಸ್ಟ್ ನಮಗೆ 2 ಆಲ್ಡಿಹೈಡ್ ಅಥವಾ 2 ಕೀಟೋನ್ ಅಥವಾ 1 ಆಲ್ಡಿಹೈಡ್ 1 ಕೀಟೋನ್ ಇದ್ರೆ ನಾವು ಕ್ರಾಸ್ ಅಲ್ಡಾಲ್ ಅಂತ ಏನ್ ನಾವು ಕರಿತೀವಿ. ಅಥವಾ ವಿ ಕ್ಯಾನ್ ಸೇ ಡಿಫರೆಂಟ್ ಆಲ್ಡಿಹೈಡ್ ಇತ್ತಂದ್ರೆ ಕ್ರಾಸ್ ಅಲ್ಡಾಲ್ ಅಂತ ಏನ್ ಕರಿತೀವಿ. ಒಟ್ನಲ್ಲಿ 2 ಆಲ್ಡಿಹೈಡ್ ಇರಬೇಕು, 2 ಕೀಟೋನ್ ಇರಬೇಕು, ಇಲ್ಲ 1 ಆಲ್ಡಿಹೈಡ್ 1 ಕೀಟೋನ್ ಇದ್ರು ನಡೀತದೆ. ಈಗ ನೋಡಿ, ಎಸಿಟಾಲ್ಡಿಹೈಡ್ ರಿಯಾಕ್ಷನ್ react with another molecule of acetaldehyde. Okay, dilute NaOH in presence of. Reaction ಹೇಗಾಗ್ತದೆ ನೋಡಿ, ಈ ಒಂದು ಹೈಡ್ರೋಜನ್ ಏನಿದೆಯಲ್ಲ ಇದು ಎಲೆಕ್ಟ್ರಾನ್ ಅನ್ನ ಕೊಟ್ಟು ಬಿಡ್ತದೆ.
ಇಲ್ಲಿ ಆಕ್ಸಿಜನ್ ಎಲೆಕ್ಟ್ರಾನ್ ನ ತಗೊಳ್ತದೆ. ಅವಾಗ ಇದು ಮೈನಸ್ ಆಯ್ತು, ಇದು ಪ್ಲಸ್ ಆಯ್ತು, ಇದು ಹೋಗಿ ಇಲ್ಲಿ ಅಟ್ಯಾಚ್ ಆಗ್ತದೆ. ದಿಸ್ ಕಾರ್ಬನ್ ಆಟಮ್ ಆಕ್ಟ್ ಆಸ್ ಅ ನ್ಯೂಕ್ಲಿಯೋಫೈಲ್. ದಿಸ್ ಅಟ್ಯಾಕ್ಸ್ ಆನ್ ದಿ ಕಾರ್ಬೋನಿಲ್ ಕಾರ್ಬನ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಹೌದಾ, ಈ ಕಾರ್ಬನ್ ಈ ಎಲೆಕ್ಟ್ರಾನ್ ತಗೊಳ್ತದೆ ಬಿಕಾಸ್ ಇಟ್ ಇಸ್ ಆಸಿಡಿಕ್ ಹೈಡ್ರೋಜನ್. ಈ ಕಾರ್ಬನ್ ಇಲ್ಲಿ ತಗೊಂಡ್ಮೇಲೆ ಈ ಆಕ್ಸಿಜನ್ ಏನು ಪೈ ಬಾಂಡ್ ಏನಿದೆ, ದಿಸ್ ಇಸ್ ಶಿಫ್ಟೆಡ್ ಟು ದ ಆಕ್ಸಿಜನ್ ಆಟಮ್. ದೆನ್ ದಿಸ್ ಹೈಡ್ರೋಜನ್ ವಿಲ್ ಶಿಫ್ಟ್ ಟು ದಿಸ್. ನೋಡಿ, ಸೊ ಲೈಕ್ ದಿಸ್ ದ ರಿಯಾಕ್ಷನ್ ಟೇಕ್ ಪ್ಲೇಸ್. ಕರೆಕ್ಟ್ ಅರ್ಥ ಮಾಡ್ಕೊಂಡು ಬರ್ದು ಬಿಟ್ರೆ ಬಹಳ ಸಿಂಪಲ್. ಈಗ ಇವನ್ನೆಲ್ಲ ಜೋಡಿಸಿ ಒಂದು ರಿಯಾಕ್ಷನ್ ಅನ್ನ ಬರೀರಿ. ಸೊ ಲೈಕ್ ದಿಸ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. CH3 ಬರೆದಿದ್ಯಾ, CHOH ನೋಡಿ, ದಿಸ್ ಬಿಕಮ್ CH. ಹೌದಾ, ಇದು ನೋಡಿ CH ಇದೆಯಾ ಆಲ್ರೆಡಿ, CHOH ಡಬಲ್ ಬಾಂಡ್ ಬಿಕಮ್ OH. ಈ ಕಾರ್ಬನ್ ಅಟ್ಯಾಚ್ ಆಗಿರೋದಕ್ಕೆ CS2, ದಿಸ್ C ಡಬಲ್ ಬಾಂಡ್ H. ಓಕೆ, ಇದು ನೋಡಿ, ಇದು ಯಾಕೆ ನಾವು ಬೀಟಾ ಹೈಡ್ರಾಕ್ಸಿ ಅಂತ ಕರಿತೀವಿ? ದಿಸ್ ಈಸ್ ಫಂಕ್ಷನಲ್ ಗ್ರೂಪ್. ಇದು ಅಲ್ಫಾ, ಇದು ಬೀಟಾ, ಇದ್ರ ಮೇಲೆ ಹೈಡ್ರಾಕ್ಸಿ ಗ್ರೂಪ್ ಇದೆ, ಅದಕ್ಕೆ ನಾವು ಇದನ್ನ ಬೀಟಾ ಹೈಡ್ರಾಕ್ಸಿ ಅಲ್ಡಿಹೈಡ್ ಅಂತ ಕರಿತೀವಿ. ಇದೇ ಕೀಟೋನ್ ಇದ್ರೆ ಕೀಟಾಲ್ ಅಂದ್ರೆ ಬೀಟಾ ಹೈಡ್ರಾಕ್ಸಿ ಕೀಟೋನ್ ಅಂತ ಕರಿತೀವಿ. ಇಲ್ಲಿ ಈ ಅಲ್ಡಾಲ್ ಆಗ್ಲಿ ಕೀಟಾಲ್ ಆಗ್ಲಿ ನೇಮ್ ಹೇಗೆ ಬಂತು ಅರ್ಥ ಮಾಡ್ಕೊಳ್ಳಿ. ಅಲ್ಡಿಹೈಡ್ ಅಲ್ಲಿ ಅಲ್ಡಿಹೈಡಿಗೆ ಆಕ್ಸಿಜನ್ ಅಂದ್ರೆ ಆಲ್ಕೋಹಾಲ್ ಗ್ರೂಪ್ ಇರೋದಕ್ಕೆ ಎರಡನ್ನು ಸೇರಿಸಿದ ನಾವು ಅಲ್ಡಾಲ್ ಅಂತ ಕರೆದ್ವಿ. ಓಕೆ, ಈಗ 3-hydroxybutanol ಅಂತ ಕರಿತೀವಿ. Now you see this aldol or ketol which can lose water molecule on heating to give alpha beta unsaturated carbonyl compound. Unsaturated ಅಂದ್ರೆ double bond formation ಆಗ್ತದೆ, which are aldol condensation products, and the reaction is called as aldol condensation. ಹೀಗಾಗ್ತದೆ ನೋಡಿ, ಬಹಳ ಸಿಂಪಲ್. ಇಲ್ಲೇನಾಗ್ತದೆ, ಈಗ ಹೀಟ್ ಮಾಡಿದಾಗ ಆಕ್ಸಿಜನ್ ಫ್ರಮ್ ಹಿಯರ್, H ಫ್ರಮ್ ಹಿಯರ್ ಹೋಗ್ಬಿಟ್ಟು ಡಬಲ್ ಬಾಂಡ್ ಫಾರ್ಮೇಶನ್ ಆಗ್ತದೆ. ಸಿ ಲೈಕ್ ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್ this minus water molecule in this case. So product is formed like this. Nodi, product is formed like this, right? So this is what we called as aldol condensation reaction. Bhala simple ide. Innondu example jote artha madkollante. This is called as aldol condensation product. Remember, aldol condensation product. Idanna ನಾವು 2-butanol ಅಂತನೂ ಕರಿತೀವಿ. ಯಾಕಂದ್ರೆ 1 2 3 4 ಇದೆ. ಹೌದಾ, 2-butene ಆಲ್ ಇದು. ಹೌದಾ, ಯಾಕಂದ್ರೆ OL ಅಂದ್ರೆ ದಿಸ್ ಅಲ್ಡಿಹೈಡ್ ಗ್ರೂಪ್ ಇರೋದಕ್ಕೆ AL ಅಂತ ಬರೀತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಂತೆ. ಓಕೆ ನೋಡಿ, aldol condensation reaction can also be catalyzed by barium hydroxide ಅನ್ನೋದು ಕೂಡ ಗೊತ್ತಿರಲಿ. ಇಲ್ಲಿ NaOH KOH ಯೂಸ್ ಮಾಡ್ಬೇಕಂತ ಏನಿಲ್ಲ, ಡೈಲ್ಯೂಟ್ ಬೇರಿಯಂ ಹೈಡ್ರಾಕ್ಸೈಡ್ ಕೂಡ ಯೂಸ್ ಮಾಡಬಹುದು. ಅಂದ್ರೆ ಇವೆಲ್ಲ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಇಂಪಾರ್ಟೆಂಟ್. ಈಗ ಯಾವುದೋ ಒಂದು ರಿಯಾಕ್ಷನ್ ಮೇಲ್ಗಡೆ ಆನ್ ದ ಆರೋ ಮಾರ್ಕ್ ಇಫ್ ದೇ ಹ್ಯಾವ್ ಗಿವನ್ in the reactant side aldehyde or ketone, dilute alkali or BaOH twice ಅಂತ ಕೊಟ್ರೆ that is aldol condensation only. ನೋಡಿ, ಇನ್ನೊಂದು ರಿಯಾಕ್ಷನ್ ನೋಡಿ, acetone react with another molecule of acetone. Okay, BaOH twice. ಈಗ ಏನಾಗ್ತದೆ, ಇದು acidic hydrogen, ಇದಾದ್ರೂ ಆಗ್ಬೋದು, ಇದರಿಂದ ಯಾವ್ದಾದ್ರೂ ಆಗ್ಬೋದು, ನಡೀತದೆ. This can shift here. ಹೌದಾ, this can attack here, this pi bond can shift to the oxygen, so that you are going to get ketol like this. Nodi, ketol like this. So this is beta hydroxy ketone. Beta hydroxy ketone. ಅದನ್ನ ನಾವು 4-hydroxy 4-methyl pentane 2-1 ಅಂತ ಕರಿತೀವಿ. ಯಾಕಂದ್ರೆ ನಂಬರಿಂಗ್ ಮಾಡ್ಬೇಕಾದ್ರೆ 1 2 3 4 5. So that 4-hydroxy 4-methyl pentane 2-1 ಅಂತ ಬರೆದ್ವಿ. ಈಗ this will undergo condensation. Condensation ಹೇಗಾಗ್ತದೆ? In this particular case, remember, condensation ಆಗ್ಬಿಟ್ಟು you are going to get the product like this. See, EOH from here, H from here, right? OH from here, H from here. You are going to get the product like this. This is 4-methyl pent 3-ene 2-one is going to form. 4-methyl pent 3-ene 2-one is going to form. So this is what we called as aldol condensation reaction. Next, notice some important points. The name aldol is derived from the names of the two functional group, that is aldehyde and alcohol, already which I told. Though ketones gives ketols, but the general name aldol condensation only we are going to take. ಈಗ ಈ ಕ್ವಶನ್ ಒಳಗೆ aldol explain the aldol condensation of acetone ಅಂತ ಕೇಳಿದ್ರೆ ಕ್ವಶನ್ ರಾಂಗ್ ಅಲ್ಲ, ಅದು ketol condensation ಅಂತ ಕೇಳಬೇಕಿತ್ತು ಅಂತ ಹೇಳ್ಬೋದು ನೀವು. ಬಟ್ ಏನ್ ಮಾಡ್ತೀವಿ, ಜನರಲ್ ನೇಮ್ aldol condensation is still applies to the reactions of ketones due to their similarity with the aldehyde ಅಷ್ಟೇ. ಅದಕ್ಕಾಗಿ ನಾವು ಅದನ್ನ ಸಿಮಿಲಾರಿಟಿ ಇರೋದಕ್ಕೆ aldol condensation ಅಂತಾನೆ ಹೇಳ್ಬಿಡ್ತೀವಿ. ನೀವು ketol condensation ಅಂತ ಅಂದ್ರೆ ಏನ್ ತಪ್ಪಿಲ್ಲ. ಎಕ್ಸಾಮ್ ಅಲ್ಲಿ aldol condensation reaction of acetone ಅಂತ ಕೇಳಿದ್ರೆ ಕಲ್ಸೇ ಇಲ್ಲ ಅಂತಾನು ಕೇಳುವ ಅರ್ಥ ಮಾಡ್ಕೊಳ್ಳಂಗಿಲ್ಲ. ಸೊ ದಿಸ್ ಇಸ್ ketone ಇರ್ಲಿ aldehyde ಇರ್ಲಿ aldol condensation we can tell. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ aldehydes and ketones with only alpha hydrogen can undergo this reaction. Very important. alpha hydrogen ಇರಲೇಬೇಕು, ಇಲ್ಲ ಅಂತಂದ್ರೆ ಆ ನ್ಯೂಕ್ಲಿಯೋಫಿಲಿಕ್ ಕಾರ್ಬನ್ ರಿಲೀಸ್ ಆಗೋದೇ ಇಲ್ಲ, ಹೌದಾ, ರಿಸಲ್ಟ್ ಆಗೋದೇ ಇಲ್ಲ. ಅದಕ್ಕೆ ಓನ್ಲಿ alpha hydrogen can undergo this reaction. Next,
ಕ್ರಾಸ್ ಅಲ್ಡಾಲ್ ಕಂಡೆನ್ಸೇಷನ್. ಇಲ್ಲಿ ಕ್ರಾಸ್ ಅಲ್ಡಾಲ್ ಕಂಡೆನ್ಸೇಷನ್ ಅಂತಂದ್ರೆ ಎರಡು ಡಿಫರೆಂಟ್ ಅಲ್ಡಿಹೈಡ್ ಅನ್ನ ತಗೊಳ್ಳಂತೆ. ಎಲ್ಲ ಮೆಕ್ಯಾನಿಸಮ್ ಒಂದೇ ಹೌದಾ. when aldol condensation is carried out between two different aldehydes or ketones we call it as cross aldol condensation. ಆದರೆ ಅಲ್ಲಿ ನಮಗೆ aldol condensation ದೊಳಗೆ ಏನು ಒಂದು ಪ್ರಾಡಕ್ಟ್ ಬರ್ತಿತ್ತು, ಇಲ್ಲಿ ಟೂ ಪ್ರಾಡಕ್ಟ್ಸ್ ಬರ್ತದೆ ಅಷ್ಟೇ. ಓಕೆ, ಒಂದು aldehyde ರಿಯಾಕ್ಟ್ ಆದಾಗ ಒಂದು ಪ್ರಾಡಕ್ಟ್ ಬರ್ತದೆ, ಅಂದ್ರೆ ಒಂದ್ ಸೇಮ್ aldehyde ರಿಯಾಕ್ಟ್ ಆದಾಗ ಇನ್ನೊಂದು ಕ್ರಾಸ್ aldol ರಿಯಾಕ್ಟ್ ಆದಾಗ ಒಂದು ಪ್ರಾಡಕ್ಟ್ ಬರ್ತದೆ. ಹಾಗೆ ನೋಡಿದ್ರೆ ಡಿಫರೆಂಟ್ aldehyde ಅಂಡ್ ಕೀಟೋನ್ ತಗೊಂಡಾಗ ನಿಮಗೆ ಪಾಸಿಬಿಲಿಟಿ 4 ಪ್ರಾಡಕ್ಟ್ ಆಗ್ತದೆ. ನಿಮಗೆ ತೋರಿಸ್ತೀನಿ ನಾ ಇದನ್ನ. If both reactant contains alpha hydrogen, it gives mixture of 4 product. ಅದರಲ್ಲಿ ಏನಾದ್ರೂ ಒಂದೇ ಕಾಂಪೌಂಡ್ ಗೆ alpha hydrogen ಇದ್ರೆ 2 ಪ್ರಾಡಕ್ಟ್ ಬರಬೇಕು. If both reactant contain alpha hydrogen 4 ಪ್ರಾಡಕ್ಟ್ ಬರ್ತದೆ. ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ CH3CHO ತಗೊಳ್ಳಂತೆ ಒಂದು ಪಾಸಿಬಿಲಿಟಿ. ಓಕೆ, with reacts with CH3CS2CHO. Now first we'll write the product, write the reagent is nothing but NaOH and condensation. ಎರಡನ್ನು ಆಲ್ಮೋಸ್ಟ್ ಕಂಟಿನ್ಯೂ ಆಗಿ ಕಂಡೆನ್ಸ್ ಮಾಡಿಬಿಟ್ಟಿದ್ವಿ ನಾವು. ಡೈರೆಕ್ಟ್ aldol ಕಂಡೆನ್ಸೇಷನ್ ಪ್ರಾಡಕ್ಟ್ ಬರಬೇಡಂತೆ. ಫಸ್ಟ್ ಪ್ರಾಡಕ್ಟ್ ಏನು, ಬ್ಯೂಟ್-2 ಇನಾಲ್. ಬ್ಯೂಟ್-2 ಇನಾಲ್ ಹೇಗೆ ಬಂತು ಅಂತಂದ್ರೆ ದಟ್ ಈಸ್ obtained because when ethanol react with ethanol, ಹೌದಾ, CH3CHO when it react with CH3CHO you are going to get this product in presence of NaOH and heat. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಮಗೆ ಇಲ್ಲಿ 4 ಕಾರ್ಬನ್ ಇದೆ. ಒಂದೊಮ್ಮೆ ಏನಾದ್ರೂ ಇವೆರಡು ರಿಯಾಕ್ಟ್ ಆಗಿದ್ರೆ ಟೋಟಲ್ ನಮಗೆ 5 ಕಾರ್ಬನ್ ಆಟಮ್ ಬರಬೇಕಿತ್ತು. ಇದ್ರ ಜೊತೆಗೆ ಇದೇ ರಿಯಾಕ್ಟ್ ಆಗಬಹುದು ಮುಂದೆ, ಅದನ್ನು ಕೂಡ ತೋರಿಸ್ತೀನಿ ನೋಡಿ, ಅದನ್ನು ಕೂಡ ತೋರಿಸ್ತೀನಿ ಹೌದಾ. ಇದು ನೋಡಿ, ಇದು ಎಷ್ಟು ಕಾರ್ಬನ್ ಇದೆ ಇದರಲ್ಲಿ, 6 ಕಾರ್ಬನ್ ಇದೆ. 6 ಕಾರ್ಬನ್ ಇದೆ ಅಂದ್ರೆ ಮೀನಿಂಗ್ ಏನು, 6 ಕಾರ್ಬನ್ ಇದೆ ಅಂದ್ರೆ ದಿಸ್ ಇಸ್ ದ ಪ್ರಾಡಕ್ಟ್ ಆಫ್ CH3CS2CHO which react with another molecule of the same like this, which reacts in presence of NaOH and heat. Remember, ಇದು ಸೆಲ್ಫ್ ಕಂಡೆನ್ಸೇಷನ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೆಲ್ಫ್ ಕಂಡೆನ್ಸೇಷನ್ ಪ್ರಾಡಕ್ಟ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗಿದೆ ಪಾಸಿಬಿಲಿಟಿ ನೋಡಿ, ಇಲ್ಲಿ ನಾವು ಇಥನಾಲ್ ಅನ್ನು ಆಡ್ ಮಾಡ್ತೀವಿ, ಪ್ರೊಪನಾಲ್ ಅನ್ನು ಆಡ್ ಮಾಡ್ತೀವಿ. ಇಥನಾಲ್ ಜೊತೆ ರಿಯಾಕ್ಟ್ ಆಗಬಾರ್ದು ಅಂತ ಏನಿಲ್ಲ ಅಲ್ವಾ. ಸೊ ಇಟ್ ವಿಲ್ ರಿಯಾಕ್ಟ್ ವಿತ್ ಅನದರ್ ಮಾಲಿಕ್ಯೂಲ್ ಇಥನಾಲ್. ಪ್ರೊಪನಾಲ್ ಜೊತೆ ರಿಯಾಕ್ಟ್ ಆಗಬಾರ್ದು ಅಂತ ಏನಿಲ್ಲ. ಒಂದು ಪ್ರೊಪನಾಲ್ ವಿಲ್ ರಿಯಾಕ್ಟ್ ವಿತ್ ಅನದರ್ ಪ್ರೊಪನಾಲ್. ದಿಸ್ ವಿ ಕಾಲ್ ಇಟ್ ಆಸ್ ಸೆಲ್ಫ್ ಕಂಡೆನ್ಸೇಷನ್ ಪ್ರಾಡಕ್ಟ್. ಸಿ, ಕ್ರಾಸ್ aldol ಕಂಡೆನ್ಸೇಷನ್ ರಿಯಾಕ್ಷನ್ ಬರದ ಕೇಳಿದಾಗ 4 ಪ್ರಾಡಕ್ಟ್ ಅನ್ನ ಬರೀಬೇಕು. ವೆರಿ ಇಂಪಾರ್ಟೆಂಟ್. ಸೆಲ್ಫ್ aldol ಪ್ರಾಡಕ್ಟ್ ಅಥವಾ ಸಿಂಪಲ್ aldol ಪ್ರಾಡಕ್ಟ್ ಅಂತ ಕರಿತೀವಿ. ಇದನ್ನ ಈಗ ಎರಡರ ಜೊತೆನೂ ರಿಯಾಕ್ಟ್ ಮಾಡಿಸೋಣಂತೆ. ಇಲ್ಲಿ ನೋಡಿ, ಇಥನಾಲ್ ವೆನ್ ಇಟ್ ರಿಯಾಕ್ಟ್ ವಿತ್ ಪ್ರೊಪನಾಲ್, NaOH and heat, now you are going to get 2-methyl bute-2 enol. 2-methyl bute-2 enol. ಇಲ್ಲಿ ನೋಡಿ 5 ಕಾರ್ಬನ್ ಇದೆ, ಇದ್ರಾಗ 2, ಇದ್ರಾಗ 3 ಸೇರಿ 5 ಆಯ್ತಾ. ಇವೆರಡು ಸೇರಾಗಿರುವಂತ ರಿಯಾಕ್ಷನ್. ಪ್ಲಸ್ ಇನ್ನೊಂದು ಪ್ರಾಡಕ್ಟ್ ಬರ್ತದೆ CH3CS2CH double bond CH3HO, pent-2 enol, 2-methyl bute-2 enol is going to form. So very important ನೋಡಿ, from one molecule of ethanol and one molecule of propanol you are going to get this product is called as cross aldol product. Cross aldol product ಆದಾಗ ಎರಡು ಪ್ರಾಡಕ್ಟ್ ಹೇಗೆ ಬರ್ತದೆ ಇಲ್ಲಿ ನೋಡಿ, ಅರ್ಥ ಮಾಡಿಸ್ತೀನಿ ನಿಮಗೆ. ಈಗ ಇದನ್ನ ಇದ್ರ ಜೊತೆ ರಿಯಾಕ್ಟ್ ಆದಾಗ ಇದರಲ್ಲೂ ಅಲ್ಫಾ ಹೈಡ್ರೋಜನ್ ಇದೆ, ದಿಸ್ ಇಸ್ ಅಲ್ಫಾ ಕಾರ್ಬನ್, ಇದರಲ್ಲೂ ಅಲ್ಫಾ ಹೈಡ್ರೋಜನ್ ಇದೆ. ಈಗ ನಾವೇನ್ ಮಾಡೋಣಂತೆ, ಈ ಅಲ್ಫಾ ಹೈಡ್ರೋಜನ್ ಅನ್ನ ರಿಮೂವ್ ಮಾಡೋಣಂತೆ. ಅಂದ್ರೆ ಲೈಕ್ ದಿಸ್ CH3CHO, I will write like this H plus CH3 CH2 C double bond O. ಇಲ್ಲಿ ಕೆಳಗಡೆ ತೋರಿಸ್ತೀನಿ ನಾನು ಅದನ್ನ, C double bond H. ಈಗ ಏನಾಗ್ತದೆ, ಇದರಿಂದ ನಾವು ಹೈಡ್ರೋಜನ್ ರಿಮೂವ್ ಮಾಡ್ತೀವಿ, ಇದರಿಂದ ಹೈಡ್ರೋಜನ್ ರಿಮೂವ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಿ, ಹೌದಾ. ಈ ಕಾರ್ಬನ್ ಏನಿದೆಲ್ಲ ಮೈನಸ್ ಆಗಿದ್ದು ದಿಸ್ ವಿಲ್ ಅಟ್ಯಾಕ್ ಆನ್ ದಿಸ್ ಕಾರ್ಬನ್, ಸಾರಿ ದಿಸ್ ವಿಲ್ ಅಟ್ಯಾಕ್ ಆನ್ ದಿಸ್ ಕಾರ್ಬನ್. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅವಾಗ ನಿಮ್ಗೆ ಪ್ರಾಡಕ್ಟ್ ಏನ್ ಬಂತು ಇದನ್ನ ಬರೀತೀನಿ ನಾನು ಮೊದಲು. CH3 CH2 CH ಇದಿಷ್ಟು ಬರ್ದ್ಬಿಟ್ಟೆ ನಾ. ಈಗ ಈ ಡಬಲ್ ಬಾಂಡ್ ಬಿಕಮ್ ಸಿಂಗಲ್ ಬಾಂಡ್ OH, ಹೌದಾ. ಇದನ್ನ ಹೀಗೆ ತೋರಿಸ್ತೀನಿ CHOH. ಈ ಕಾರ್ಬನ್ಗೆ ಅಟ್ಯಾಚ್ ಆಗಿರೋದಕ್ಕೆ ಐ ವಿಲ್ ರೈಟ್ ಇಟ್ ಆಸ್ CHO, ರೈಟ್, CHO. ಸೊ ಇಲ್ಲಿ CH3 ಇತ್ತು, ಇಲ್ಲಿ H2 ಉಳಿಬೇಕಲ್ಲ, CH2 CHO. ಈಗ ಏನ್ ಮಾಡೋಣಂತೆ, ಈ ಆಕ್ಸಿಜನ್ ತೆಗೆದು ಈ ಹೈಡ್ರೋಜನ್ ಇದು ಒಂದು ತೆಗೆದ ಮೇಲೆ ಇಲ್ಲಿ ಡಬಲ್ ಬಾಂಡ್ ಮಾಡಿ. ಅವಾಗ ನಿಮ್ಗೆ ಪ್ರಾಡಕ್ಟ್ ಏನ್ ಬಂತು, ಈ ಪ್ರಾಡಕ್ಟ್ ಬಂತ. ದಿಸ್ ಇಸ್ ಸೇಮ್, ಸಿಮಿಲರ್ ಇದೆಯಾ. So this is what we called as when you take out alpha hydrogen from this carbon. ಈ ಕಾರ್ಬನ್ ಇಂದ ಅಲ್ಫಾ ಹೈಡ್ರೋಜನ್ ರಿಮೂವ್ ಮಾಡಿದೀವಿ ಅಂತ ಇಟ್ಕೊಳ್ಳಿ. ಈ ಕಾರ್ಬನ್ ಇಂದ ಅಲ್ಫಾ ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಲೈಕ್ ದಿಸ್ ನೋಡಿ, CH3 CHO when it react with CH3 CHO ಹೀಗೆ ಬರೀತೀನಿ ನಾನು, C double bond O H. Now this hydrogen attack on this oxygen, ಯಾಕಂದ್ರೆ ಇದು ಆಕ್ಸಿಜನ್ ಇಲ್ಲಿ ತಗೊಂಡ್ಬಿಡ್ತದೆ. ಇದು ನ್ಯೂಕ್ಲಿಯೋಫಿಲಿಕ್ ಕಾರ್ಬನ್ ವಿಚ್ ವಿಲ್ ಅಟ್ಯಾಕ್ ಆನ್ ಎಲೆಕ್ಟ್ರೋಫಿಲಿಕ್ ಕಾರ್ಬನ್. ನಾವು ದ ಪ್ರಾಡಕ್ಟ್ ಫಾರ್ಮ್ ದಿಸ್. ಕರೆಕ್ಟ್ ನೋಡಿ, ಇದನ್ನ ಕರೆಕ್ಟ್ ಬರೀತಾ ಹೋಗ್ತೀನಿ. ಇದನ್ನ ಫಸ್ಟ್ ಬರೀತೀನಿ ನಾ. ಈಗ
CH3 C OH H bonded to this carbon CH. ಇದಕ್ಕೆ ಒಂದು ಬ್ರಾಂಚ್ ಇದೆ ಹೌದಾ, CH3 ಬರೀತೀನಿ ಇಲ್ಲಿ, and this CHO I will write it here. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ಏನ್ ಮಾಡೋಣಂತೆ, we are going to remove the water molecule. ವಾಟರ್ ಮಾಲಿಕ್ಯೂಲ್ ಹೇಗೆ ರಿಮೂವ್ ಮಾಡ್ತೀವಿ? we are going to remove the water molecule from this oxygen, this carbon. ಈಗ ಏನಾಗ್ತದೆ, ಇದು ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಯ್ತು ನೋಡಿ. ಇದಕ್ಕೆ ಮತ್ತೆ ಇದಕ್ಕೆ ಸಿಮಿಲಾರಿಟಿ ಇದೆಯಾ? ಎಸ್. ಸೊ ಲೈಕ್ ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್ ಕ್ರಾಸ್ ಅಲ್ಡಾಲ್ ಪ್ರಾಡಕ್ಟ್ ಅಂತಂದ್ರೆ ಎರಡು ಡಿಫರೆಂಟ್ ಅಲ್ಡಿಹೈಡ್ ಮಧ್ಯೆ ಎರಡು ಪ್ರಾಡಕ್ಟ್ ಏನಿದೆ ಸಿಮಿಲರ್ ಅಲ್ಡಿಹೈಡ್ ಮಧ್ಯೆ, ಟೋಟಲ್ 4 ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಗೆಟ್ ಫ್ರಮ್ ದಿಸ್, ರೈಟ್? ದಿಸ್ ಈಸ್ ಅಬೌಟ್ ಕ್ರಾಸ್ ಅಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್. ನೆಕ್ಸ್ಟ್, ಕ್ರಾಸ್ ಅಲ್ಡಾಲ್ ಅಲ್ಲಿ ಇನ್ನೊಂದು ರಿಯಾಕ್ಷನ್ ಹೇಳ್ತೀನಿ ನಾನು. Ketones can be used as one of the component in the cross-aldol reaction. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸೊ ಇದನ್ನ ನಾವು ಸ್ಕಾಟನ್ ಬೋಮನ್ ರಿಯಾಕ್ಷನ್ ಅಂತ ಕರಿತೀವಿ ಮುಂದೆ, ಆದ್ರೆ ಇಲ್ಲಿ ಅದು ನೇಮ್ ರಿಯಾಕ್ಷನ್ ಅಲ್ಲ, ನೇಮ್ ರಿಯಾಕ್ಷನ್ ಇದಕ್ಕೆ ಇಲ್ಲ, ಸೊ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಇಷ್ಟ ನೋಡ್ರಿ, ಒಂದು ನಾನು ಬೆಂಜಾಲ್ಡಿಹೈಡ್ ತಗೊಂಡಿದ್ದೀನಿ. ಹಿಯರ್ ದೇರ್ ಇಸ್ ನೋ ಅಲ್ಫಾ ಹೈಡ್ರೋಜನ್. ಹಿಯರ್ ಐ ಹ್ಯಾವ್ ಟೇಕನ್ ಅಸಿಟೋಫಿನೋನ್, ದೇರ್ ಇಸ್ ಅಲ್ಫಾ ಹೈಡ್ರೋಜನ್. ನೋಡಿ, ದೇರ್ ಇಸ್ ಅಲ್ಫಾ ಹೈಡ್ರೋಜನ್ ಇಸ್ ದಿಸ್. ಈಗೇನಾಗ್ತದ, ಈ ಅಲ್ಫಾ ಹೈಡ್ರೋಜನ್, so this will shift to this carbon, right? This will shift to this carbon, right? So ಇದರಲ್ಲಿ ಡಬಲ್ ಬಾಂಡ್ O ಇರೋದು OH ಆಯ್ತು. ಈಗ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ, ರೈಟ್? ಇಲ್ಲಿ ನೋಡಿ ಕರೆಕ್ಟ್ ಆಗಿ ನೋಡಿ, ಇಲ್ಲಿ OH ಬರ್ತದೆ ಮೊದಲು ಹೌದಾ, ಇಲ್ಲಿ CH2 ಇತ್ತು, ಕಡೆಗೆ ಇಲ್ಲಿ ಒಂದು H ಮತ್ತೆ ಇಲ್ಲಿ OH ಹೋಗಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್ ಲೈಕ್ ದಿಸ್. ಇದನ್ನು ನಾವು 1,3 ಡೈಫಿನೈಲ್, ರೈಟ್? ಪ್ರೋಪ್ 2 in 1 ಅಂತ ಕರಿತೀವಿ. ದ ರೀಸನ್ ಫಾರ್ ದಟ್ ಈಸ್ ಹಿಯರ್ ಯು ಕ್ಯಾನ್ ಸಿ 1 2 3 ಇಸ್ ದ ನೇಮಿಂಗ್. ನಂಬರಿಂಗ್ ಮಾಡಬೇಕಾದ್ರೆ ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ 1 2 3. 3 ಫಿನೈಲ್ ಇದೆ, ಇಲ್ಲೊಂದು ಫಿನೈಲ್ ಇದೆ, ಅದಕ್ಕಾಗಿ 1 3 ಡೈಫಿನೈಲ್. ಪ್ರೋಪ್ 2 in 1 on. This is what we called as cross-aldol reaction with one aldehyde having no alpha hydrogen with the ketone having alpha hydrogen. ಇದನ್ನ ನಾವು ರಿವರ್ಸ್ ಕೂಡ ಬರೀಬಹುದು. You can write the product with formaldehyde and this acetone also you can write, no problem at all. ಇದರಲ್ಲೂ ಬರೀಬಹುದು. ಅಂದ್ರೆ ಕ್ರಾಸ್ ಅಲ್ಡಾಲ್ ಕಂಡೆನ್ಸೇಷನ್ ಗೆ ಅನದರ್ ಎಕ್ಸಾಂಪಲ್ ಅನ್ನ ಇಲ್ಲಿ ನಾವು ಕೊಟ್ಟಿದ್ದೀವಿ ಅಷ್ಟೇ. ಬೆನ್ಸಾಲ್ ಎಸಿಟೋಫಿನೋನ್ ಅಂತ ನಾವು ಇದಕ್ಕೆ ಕರಿಬಹುದು. ನಾವು ವಿಲ್ ಡಿಸ್ಕಸ್ ಅಬೌಟ್ ಕ್ಯಾನಿಜಾರೋಸ್ ರಿಯಾಕ್ಷನ್. ವೆರಿ ಇಂಪಾರ್ಟೆಂಟ್. ಕ್ಯಾನಿಜಾರೋಸ್ ರಿಯಾಕ್ಷನ್ ಏನು ಅಂತಂದ್ರೆ ಇದರಲ್ಲಿ ಅಲ್ಫಾ ಹೈಡ್ರೋಜನ್ ಇರಬಾರದು. ಸೊ ಬಹಳ ಸಿಂಪಲ್ ಕ್ವಶನ್ ಯಾವ ರೀತಿ ಕೇಳ್ತಾರೆ, ಫಾರ್ಮಾಲ್ಡಿಹೈಡ್ ಡಸ್ ನಾಟ್ ಅಂಡರ್ಗೋ ಅಲ್ಡಾಲ್ ಕಂಡೆನ್ಸೇಷನ್, ಗಿವ್ ರೀಸನ್. ಎಸಿಟಾಲ್ಡಿಹೈಡ್ ಅಂಡರ್ಗೋ ಅಲ್ಡಾಲ್ ಕಂಡೆನ್ಸೇಷನ್, ಗಿವ್ ರೀಸನ್. ಫಾರ್ಮಾಲ್ಡಿಹೈಡ್ ಯಾಕೆ ಅಂತಂದ್ರೆ ಯಾಕೆ ಆಗೋದಿಲ್ಲ ಅಂದ್ರೆ there is no alpha hydrogen. ಎಸಿಟಾಲ್ಡಿಹೈಡ್ ಸಿ ಬಹಳ ಸಿಂಪಲ್, ನೀವು ಇಷ್ಟ ನೆನ್ಪಿಟ್ಕೊಳ್ಳಿ. ಯಾವುದೋ ಒಂದು ಕಂಪೌಂಡ್ ಅನ್ನ ಕೊಟ್ಟು ಇಟ್ ಕ್ಯಾನ್ ಅಂಡರ್ಗೋ ಅಲ್ಡಾಲ್ ಅಂತ ಕೇಳಿದ್ರೆ there is alpha hydrogen ಅಂತ ಬರೆಯೋದು. ಇಟ್ ಕೆನಾಟ್ ಅಂಡರ್ಗೋ ಅಂತ ಕೇಳಿದ್ರೆ ನೋ alpha hydrogen ಅಂತ ಬರೆಯೋದು. ಕಂಪ್ಲೀಟ್ಲಿ ರಿವರ್ಸ್ ಇನ್ ದಿಸ್ ಕೇಸ್. ನಾವು ಫಾರ್ಮಾಲ್ಡಿಹೈಡ್ ಅಂಡರ್ಗೋ ಕ್ಯಾನಿಜಾರೋಸ್ ರಿಯಾಕ್ಷನ್ ವೈ ಅಂತ ಕೇಳಿದ್ರೆ there is no alpha hydrogen ಅಂತ ಬರೆಯೋದು. ಎಸಿಟಾಲ್ಡಿಹೈಡ್ ಡಸ್ ನಾಟ್ ಅಂಡರ್ಗೋ ಕ್ಯಾನಿಜಾರೋಸ್ ರಿಯಾಕ್ಷನ್ ವೈ ಅಂತ ಕೇಳಿದ್ರೆ there is alpha hydrogen ಅಂತ ಬರೆಯೋದು. ಯಾಕೆ ಅಂತ ಅಂದ್ರೆ ಕ್ಯಾನಿಜಾರೋ ರಿಯಾಕ್ಷನ್ aldehydes which do not have alpha hydrogen atom can undergo self oxidation and reduction reaction, which in presence of concentrated alkali is called as Cannizzaro reaction. So self oxidation and reduction ಇರೋದಕ್ಕೆ ಇದನ್ನ ನಾವು ಡಿಸ್ಪ್ರಪೋರ್ಷನೇಷನ್ ಅಂತಾನೂ ಕರೀಬಹುದು. ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತಾನೂ ಕೂಡ ಕರೀಬಹುದು. ಇದರಲ್ಲಿ ಸೆಲ್ಫ್ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ ಇರ್ತದೆ, ಅಲ್ಫಾ ಹೈಡ್ರೋಜನ್ ಇರಬಾರದು, ಕಾನ್ಸಂಟ್ರೇಟೆಡ್ ಆಲ್ಕಲಿ ತಗೋತೀವಿ. ಅಲ್ಡಾಲ್ ಕಂಡೆನ್ಸೇಷನ್ ದಲ್ಲಿ ಅಲ್ಫಾ ಹೈಡ್ರೋಜನ್ ಇರಬೇಕು. ಸೊ ಇನ್ ದಟ್ ಕೇಸ್ ರಿಮೆಂಬರ್ ಡೈಲ್ಯೂಟ್ ಆಲ್ಕಲಿಯನ್ನ ತಗೋತೀವಿ. ಓಕೆ, ಈಗ ನೋಡಿ, in this reaction one molecule of aldehyde converted into alcohol, correct ಅರ್ಥ ಮಾಡ್ಕೊಳ್ಳಿ. one aldehyde converted into alcohol while another oxidized to carboxylic acid. See, one molecule will reduce to alcohol, another will give rise to carboxylic acid. Salt of carboxylic acid, ಇಲ್ಲಿ ಯಾವ ಅಲ್ಕಲಿಯನ್ನ ತಗೋತೀರಿ ಅದರ ಸಾಲ್ಟ್ ಬರ್ತದೆ ಇಲ್ಲಿ ಅಷ್ಟೇ. ನೀವು ಎಣ್ಣೆ ತಗೊಂಡ್ರೆ ಸೋಡಿಯಂ ಸಾಲ್ಟ್ ಬರ್ತದೆ, ಪೊಟ್ಯಾಷಿಯಂ ತಗೊಂಡ್ರೆ ಪೊಟ್ಯಾಷಿಯಂ ಸಾಲ್ಟ್ ಬರ್ತದೆ. ನಾವು ಸಿಂಪಲ್, ಬಹಳ ಸಿಂಪಲ್ ಇದು. ಇದರ ಮೆಕ್ಯಾನಿಸಮ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದರ ಮೆಕ್ಯಾನಿಸಮ್ ದೊಳಗೆ ಮತ್ತೆ ನಾವು ಇದನ್ನ ಕಾರ್ಬಿನ್ ಫಾರ್ಮೇಶನ್ ಎಲ್ಲ ಹೇಳ್ತೀವಿ. ಸೊ ಅದು ನಮಗೆ ಇಲ್ಲಿ ಅವಶ್ಯಕತೆ ಇಲ್ಲ. ಬೋರ್ಡ್ ಎಕ್ಸಾಮಿಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಅದು ಕೂಡ ಸಿಇಟಿ ಗೆ ಕೇಳೋದಿಲ್ಲ. ಸೊ ನೀಟ್ ಆರ್ ಜೆಇ ನೀವು ಪ್ರಿಪೇರ್ ಆಗ್ತಾ ಇದ್ರೆ ಯು ಕ್ಯಾನ್ ರೆಫರ್ ಎನಿ ರೆಫರೆನ್ಸ್ ಬುಕ್ಸ್ ಫಾರ್ ದಟ್. ಸೊ ಇಲ್ಲಿ ನಾನು ಅದನ್ನ ಅಷ್ಟು ಡೀಟೇಲ್ ಆಗಿ ಹೇಳೋದಿಲ್ಲ, ಯಾಕಂದ್ರೆ ನಮ್ಮ ಬೋರ್ಡ್ ಎಕ್ಸಾಮಿಗೆ ಇಷ್ಟ ಸಾಕು. ಫಾರ್ಮಾಲ್ಡಿಹೈಡ್ ಏನಿದೆ ಇದು 2 ಮಾಲಿಕ್ಯೂಲ್ ರಿಯಾಕ್ಟ್ ಆಗ್ತದೆ, ಹೌದಾ? ಈ ರೀತಿ ರಿಯಾಕ್ಟ್ ಆದಾಗ ಒನ್ ವಿಲ್ ಅಂಡರ್ಗೋ ಆಲ್ಕೋಹಾಲ್ ಫಾರ್ಮೇಶನ್. ಬಹಳ ಸಿಂಪಲ್, CH3OH.
one will undergo salt of carboxylic acid ಅಂದ್ರೆ HCOONA ಇಷ್ಟು ಬರೆದ್ರೆ ಸಾಕು ನೀವು. NaOH ಜೊತೆ ರಿಯಾಕ್ಟ್ ಆದಾಗ CS3OH plus HCOONA is going to form. ನೋಡಿ HCOONA is going to form. This is what we called as Cannizzaro's reaction. ಬಹಳ ಸಿಂಪಲ್. ಅಲ್ಫಾ ಹೈಡ್ರೋಜನ್ ಆಟಮ್ ಇರಬಾರ್ದು ಸೆಲ್ಫ್ ಆಕ್ಸಿಡೇಷನ್ ರಿಡಕ್ಷನ್ ಆಗ್ತದೆ. ಸೊ ಇದನ್ನ ನಾವು ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಆಲ್ಕಲಿ ಕ್ಯಾರಿ ಔಟ್ ಮಾಡ್ತೀವಿ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ Cannizzaro's reaction. ಇನ್ನೊಂದು ಎಕ್ಸಾಂಪಲ್ ನೋಡಂತೆ. ನೋಡಿ ಇಲ್ಲಿ ಬೆನ್ಸಾಲ್ಡಿಹೈಡ್ ತಗೊಂಡ್ವಿ, ಬಹಳ ಸಿಂಪಲ್. ಒಂದು ಮಾಲಿಕ್ಯೂಲ್ ಆಫ್ ಬೆನ್ಸಾಲ್ಡಿಹೈಡ್ ಆಲ್ಕೋಹಾಲ್ ಕನ್ವರ್ಟ್ ಆಗ್ಬೇಕಂದ್ರೆ ಬೆನ್ಸಾಯಿಲ್ ಆಲ್ಕೋಹಾಲ್ ಕನ್ವರ್ಟ್ ಆಗ್ಬೇಕು. ಇನ್ನೊಂದು ಸೋಡಿಯಂ ಸಾಲ್ಟ್ ಆಫ್ ಬೆಂಜೋಯಿಕ್ ಆಸಿಡ್. ಸೊ ನೋಡಿ, in presence of concentrated NaOH forming benzyl alcohol plus sodium benzoate. See, ನಮ್ಗೆ ಬಹಳ ಸಿಂಪಲ್. ಇಡೀ ಆಲ್ಡಿಹೈಡ್ ಫ್ಯಾಮಿಲಿ ಒಳಗೆ ಅಲ್ಫಾ ಹೈಡ್ರೋಜನ್ ಇಲ್ಲದೆ ಇರೋದಂದ್ರೆ ಓನ್ಲಿ ಒನ್ ಫಾರ್ಮಾಲ್ಡಿಹೈಡ್. ಓಕೆ, ಸೊ ಇಡೀ ವಾಟ್ ಯು ಕ್ಯಾನ್ ಸೇ ದಿಸ್ ಕೀಟೋನ್ಸ್ ದೊಳಗೆ ಯಾವುದೇ ಕೀಟೋನ್ಸ್ ತಗೊಂಡ್ರು ಕೂಡ ಅಲ್ಫಾ ಹೈಡ್ರೋಜನ್ ಕಂಪಲ್ಸರಿ ಇರ್ತದೆ. ಅದಕ್ಕೆ ಯಾವುದೇ ಕೀಟೋನ್ ಇಟ್ ವಿಲ್ ನೆವರ್ ಅಂಡರ್ಗೋ ದಿಸ್ ಟೈಪ್ ಆಫ್ ರಿಯಾಕ್ಷನ್. ಬೆನ್ಸಾಲ್ಡಿಹೈಡ್ ಒಂದು ಎರಡೇ ಇಲ್ಲಿ ಇರೋದು, ಹೌದಾ? ಎರಡೇ ಇರೋದು ಆಲ್ಡಿಹೈಡ್ ಒಳಗೆ, ಒಂದು ಬೆನ್ಸಾಲ್ಡಿಹೈಡ್, ಇನ್ನೊಂದು ಫಾರ್ಮಾಲ್ಡಿಹೈಡ್. These two can undergo Cannizzaro's reaction very easily. This is what we called as Cannizzaro's reaction. Now, some important point. Aldehyde which do not contain alpha hydrogen atom can undergo this reaction. Important hoda. Aldehyde which do not contain alpha hydrogen. Okay. So, ಎರಡನೇದು acetaldehyde. For example, ನೋಡಿ. Example, acetaldehyde do not undergo because there is a alpha hydrogen, but benzaldehyde can undergo this reaction because there is no alpha hydrogen. Next, ketones will never undergo this alpha hydrogen, this Cannizzaro's reaction, because there is a alpha hydrogen always. In this reaction, same aldehyde undergo both oxidation and reduction, hence it is called as disproportionation reaction. Already I have explained. So this is what we called as Cannizzaro's reaction. One point ನೆನಪಿಟ್ಕೊಳ್ಳಿ, aldol ಇರಲಿ, Cannizzaro's ಇರಲಿ, ಬಹಳ 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 ಇಂಪಾರ್ಟೆಂಟ್ ಬೋರ್ಡ್ ಎಕ್ಸಾಮಿಗೆ. ಅದನ್ನ ಒಂದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನಾವು ಏನೇನು ನೇಮ್ ರಿಯಾಕ್ಷನ್ ಇದರಲ್ಲಿ ಡಿಸ್ಕಸ್ ಮಾಡಿದೀವಿ ಅವೆಲ್ಲವನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ವಿಲ್ ಸಿ electrophilic substitution reactions of and uses of aldehydes and ketones. This is the end of this aldehydes and ketones part. Electrophilic substitution reaction ಕೂಡ ಬಹಳ ಸಿಂಪಲ್, ಹೌದಾ? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಏನಿದೆ ಅದು ಆರ್ಥೋ ಪ್ಯಾರಾ ಡೈರೆಕ್ಟರ್ ಇರ್ತದೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಏನಿದೆ ಅದು ಮೆಟಾ ಡೈರೆಕ್ಟಿಂಗ್ ಇರ್ತದೆ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಲೈಕ್ ಫಿನಾಲ್ ಇರಬಹುದು ಅಥವಾ ಎನಿಲೀನ್ ಗ್ರೂಪ್ ಇರಬಹುದು, ಅಂದ್ರೆ NH2 ಇರಬಹುದು. ಸೊ ಇದು ಬಹಳ ಗ್ರೂಪ್ಸ್ ಇದೆ. CS3 ಇರಬಹುದು ಅಥವಾ F ಇರಬಹುದು, Cl ಇರಬಹುದು. ಇವೆಲ್ಲದೂ ಕೂಡ ಆರ್ಥೋ ಪ್ಯಾರಾ ಡೈರೆಕ್ಟರ್. ಮೆಟಾ ಡೈರೆಕ್ಟರ್ ಯಾವುದು? ದಟ್ ಈಸ್ this carbonyl group. Carbonyl group is electron withdrawing group. Carbonyl group is electron withdrawing group. That is carbonyl group ಒಳಗೆ ನೀವು CH2 ತಗೊಳ್ಳಿ ಅಥವಾ CO ತಗೊಳ್ಳಿ ಅಥವಾ COOH ತಗೊಳ್ಳಿ ಅಥವಾ CONH2 ತಗೊಳ್ಳಿ ಅಥವಾ COCl ತಗೊಳ್ಳಿ. ಸಿ ಇವೆಲ್ಲದೂ ಕೂಡ ನಾವು ಕಾರ್ಬನ್ ವಿಡ್ರಾಯಿಂಗ್ ಅಂತ ತಗೋತೀವಿ. ಸೊ ಆಲ್ ದೀಸ್ ಆರ್ ರಿಮೆಂಬರ್ ಸೊ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ಸ್. ಅದಕ್ಕೆ ರಿಮೆಂಬರ್ aldehyde and ketones that is having carbonyl group which act as a deactivating and meta directing group in the electrophilic substitution reaction. ನಮ್ಮ ಸಿಲೆಬಸ್ ಇರೋದು ಒಂದೇ ರಿಯಾಕ್ಷನ್, ನೆನ್ಪಿಟ್ಕೊಳ್ಳಿ. ಬೆನ್ಸಾಲ್ಡಿಹೈಡ್ ಕ್ಯಾನ್ ಅಂಡರ್ಗೋ ನೈಟ್ರೇಷನ್ ಟು ಫಾರ್ಮ್ ಮೆಟಾ ನೈಟ್ರೋ ಬೆನ್ಸಾಲ್ಡಿಹೈಡ್. ಬೇರೆ ರಿಯಾಕ್ಷನ್ ಡಿಸ್ಕಸ್ ಮಾಡಬಾರ್ದು ಅಂತ ಏನಿಲ್ಲ, ನಮ್ಮ ಸಿಲೆಬಸ್ ಇಲ್ಲ ಅಷ್ಟೇ. ಓಕೆ, ರಿಯಾಕ್ಷನ್ ನೋಡಿ. ಬೆನ್ಸಾಲ್ಡಿಹೈಡ್ ವಿತ್ ನೈಟ್ರೇಟಿಂಗ್ ಮಿಕ್ಸ್ಚರ್. ಸೊ electrophile is remember NO2 plus nitronium ion which attacks on the benzaldehyde. Formation of this meta nitrobenzaldehyde is going to form. Meta position ಯಾಕೆ ಅಂತ ಅಂದ್ರೆ because CHO group is electron withdrawing group. So meta director capacity ಇರೋದಕ್ಕೆ ಮೆಟಾ ಪೊಸಿಷನ್ ದಲ್ಲಿ ನೆಗೆಟಿವ್ ಚಾರ್ಜ್ ಡೆವಲಪ್ ಆಗ್ತದೆ. ಅದಕ್ಕೆ ನಾವು ಇದನ್ನ ಮೆಟಾ ನೈಟ್ರೋಬೆನ್ಸಾಲ್ಡಿಹೈಡ್ ಅಂತ ಕರಿತೀವಿ. This is about electrophilic substitution reaction. Then uses of aldehydes and ketones. ಇದು ನಂಗೆ ಗೊತ್ತಿರಲಿ ಅಷ್ಟೇ ಒಂದು ಯೂಸ್ ಅಂತ ಹೇಳಿ. Aldehydes and ketones are used as a solvent. ಸಿ ಬಹಳಷ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ ದೊಳಗೆ ಇದನ್ನ ಯೂಸ್ ಮಾಡ್ತೀವಿ. ಸೊ ಹೈಯರ್ ಕ್ಲಾಸಸ್ ದೊಳಗೆ ಇದನ್ನ ಯೂಸ್ ಮಾಡ್ಕೊಂಡು ನೀವು ಬೇರೆ ಬೇರೆ ಕಂಪೌಂಡ್ ಅನ್ನು ಕೂಡ ಪ್ರಿಪೇರ್ ಮಾಡ್ತೀರಿ ಇನ್ BSc ಅಂಡ್ MSc ಕ್ಲಾಸಸ್. ಎರಡನೇದು ಫಾರ್ಮಾಲ್ಡಿಹೈಡ್ ವಿಚ್ ಇಸ್ ನೋನ್ ಆಸ್ ಫಾರ್ಮ್ಯಾಲಿನ್. 40% ಸೊಲ್ಯೂಷನ್ 40% ಸೊಲ್ಯೂಷನ್ ಆಫ್ ಫಾರ್ಮಾಲ್ಡಿಹೈಡ್. 1 ಮಾರ್ಕ್ಸ್ ಇದನ್ನ ಒಂದ್ಸಲ ಕೇಳಿದ್ದಿದೆ, ವಾಟ್ ಈಸ್ ಫಾರ್ಮ್ಯಾಲಿನ್ ಅಂತ ಹೇಳಿ. 40% ಸೊಲ್ಯೂಷನ್ ಯೂಸ್ ಟು ಪ್ರಿಸರ್ವ್ ಬಯಾಲಜಿಕಲ್ ಸ್ಪೆಸಿಮನ್ ಇನ್ ದ ಬಯಾಲಜಿಕಲ್ ಲ್ಯಾಬೋರೇಟರಿ ಇರಬಹುದು ಅಥವಾ ಈ ಮೆಡಿಕಲ್ ಕಾಲೇಜಸ್ ಗಳಲ್ಲಿ ಇರಬಹುದು. ಈ ಬಾಡೀಸ್ ಗಳನ್ನ ರಿಮೆಂಬರ್, ಈ ಮೆಡಿಕಲ್ ಕಾಲೇಜಸ್ ಗಳಲ್ಲಿ ಈ ಪ್ರಾಕ್ಟಿಕಲ್ಸ್ ಗೆ ಬಾಡಿಯನ್ನ ಪ್ರೊವೈಡ್ ಮಾಡ್ತಾರೆ. ಇವನ್ನೆಲ್ಲ ಈ ರೀತಿ ಕೆಮಿಕಲ್ಸ್ ಗಳಲ್ಲಿ ಸೇವ್ ಮಾಡಿ ಇಡಬೇಕಾಗ್ತದೆ. ಸೊ ಬಯಾಲಜಿಕಲ್ ಸ್ಪೆಸಿಮನ್ ಅನ್ನು ಇಡೋದಕ್ಕೆ ಯೂಸ್ ಮಾಡ್ತೀವಿ.
Formaldehyde is used to prepare bakelite. Bakelite is the type of polymer, remember, a phenol formaldehyde resin anta karitivi. Urea formaldehyde glues and other polymeric product idaralli idanna use ಮಾಡ್ತೀವಿ. ಕೊನೆಯದಾಗಿ acetaldehyde is used as a starting material in the manufacture of acetic acid, ethyl acetate, vinyl acetate, polymers, drugs, etc. So this aldehyde having wide application in the preparation of these compounds ಅನ್ನೋದು ಗೊತ್ತಿರಲಿ. Then benzaldehyde is used as a perfumery in the perfume industries, dye industries ದೊಳಗೆ benzaldehyde ಅನ್ನು ಯೂಸ್ ಮಾಡ್ತಾರೆ. So acetone is commonly used as a solvent in many reactions. And finally, many aldehydes and ketones like butyraldehyde irbodu, vanillin irbodu, acetophenone irbodu, or this camphor irbodu. So these are all well known for their odor and flavors, remember. So these are all, remember, so aldehydic derivatives and ketonic derivatives. So these can be used because of their odor and flavors in different applications. So this completes aldehydes and ketones part. Remember that. Okay, now we'll discuss about introduction part of this carboxylic acid. So nomenclature tanga discuss ಮಾಡೋಣಂತೆ. So ನಾಳೆ ಕ್ಲಾಸ್ ಒಳಗೆ ಈ ಚಾಪ್ಟರ್ ಅನ್ನ ಮುಗಿಸೋಣಂತೆ. Right. So now introduction to carboxylic acids and structure of carboxylic group. In this case, what is carboxylic acid ಅಂತ ನೋಡಿದಾಗ ಆಲ್ರೆಡಿ ನಮಗೆ ಗೊತ್ತಿದೆ. The organic compound having carboxyl functional group COOH are called as carboxylic acids. ಹೌದಾ? So RCOOH group ಇರಬೇಕು. Where R is alkyl or aryl group and already COOH is acidic group ಅನ್ನೋದು ಗೊತ್ತಿದೆ. ಅದಕ್ಕೆ ನಾವು ಇದನ್ನ carboxylic group ಅಂತ ಹೇಳಿ ಕರಿತೀವಿ. ಅಂದ್ರೆ carboxylic acid group ಅಂತ ಕರಿತೀವಿ. Then the carboxylic group consists of, remember, carbonyl group, C double bond O ಇದೆ, and also hydroxyl group. Hence it is named as carboxyl. Correct ನೋಡಿ. Carbonyl, hydroxyl, so that carboxyl. So carboxyl group ಅಂತ ಕರೆದ್ವಿ. Carboxylic acids can be aliphatic or aromatic depending on the alkyl or aryl group. So adu kuda bahala simple. So with the alkyl or aryl group attached to carboxylic carbon, so we can differentiate that into aliphatic carbon, aliphatic carboxylic acid ಅಥವಾ aromatic carboxylic acid ಅಂತ ಹೇಳಿ ಕರಿಬಹುದು. For example ನೋಡಿ, acetic acid, ethanoic acid aliphatic ಹೌದಾ? So benzoic acid aromatic, right? Like this. So some higher members of aliphatic carboxylic acids. So long chain carboxylic acids are called as fatty acids. So remember, fatty acids ಅಂತಂದ್ರೆ long chain carboxylic acid. Long chain ಇರೋ ಅಂತಂದ್ರೆ C12 ಇಂದ C18. ಈಗ ನೋಡಿ, for example, so C17, H35, COOH. This is the salt we call it as, this is the acid we call it as stearic acid. So stearic acid, this is the main component in the sodium salt of this is main component in the soaps and detergent. ಹೌದಾ? So ಅಂದ್ರೆ ಈ ರೀತಿ ನಾವು long chain carboxylic group ಇರುವಂತಹ ಕಾಂಪೌಂಡ್ ಅನ್ನ we will call it as fatty acids. Remember that. Then what is an acid derivative? Acid derivative ಏನು ಅಂತ ಕೇಳಿದ್ರೆ, so acid derivatives are those derivatives of an acid, nothing but carboxylic acid, which on hydrolysis gives acid. ಯಾವುದೋ ಒಂದು ಕಾಂಪೌಂಡ್ ಆಸಿಡ್ ಅಲ್ಲಿ ಅದರ ವಾಟರ್ ದಲ್ಲಿ ಹಾಕಿದ ತಕ್ಷಣ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ತದೆ ಅಂತಂದ್ರೆ we call it as acid derivative, and this is a reversible reaction. ಅದಕ್ಕಾಗಿ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ, ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಬಹಳ ಸಿಂಪಲ್. ಇದರ ರಿವರ್ಸಿಬಲ್ ಅನ್ನ ಅಂದ್ರೆ ಯಾವುದೇ ಕಂಪೌಂಡ್ ಹೈಡ್ರಾಲಿಸಿಸ್ ಮಾಡಿಬಿಟ್ರೆ ಅಂದ್ರೆ ಅದು ಆಸಿಡ್ ಕ್ಲೋರೈಡ್ ಇರಬಹುದು, ರೈಟ್? ನೋಡಿ, ಆಸಿಡ್ ಡೆರಿವೇಟಿವ್ಸ್ ಆಸಿಡ್ ಕ್ಲೋರೈಡ್ಸ್ ಇರಬಹುದು, ರೈಟ್? ಸೊ ಫಾರ್ ಎಕ್ಸಾಂಪಲ್ ನೋಡಿ, ಆಸಿಡ್ ಕ್ಲೋರೈಡ್, ಆಸಿಡ್ ಅನೈಡ್ರೈಡ್, ಎಸ್ಟರ್, ಅಮೈಡ್ ಇವೆಲ್ಲವನ್ನ ವಾಟರ್ ದಲ್ಲಿ ಹಾಕೊಳ್ತಾ ಬರ್ತೀವಿ. ಅದನ್ನ ನಾವು ಆಸಿಡ್ ಹೈಡ್ರಾಲಿಸಿಸ್ ಅಂತ ಕರಿತೀವಿ. ಸೊ ದಟ್ ಈಸ್ ದ ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಅಷ್ಟೇ ಪ್ರಿಪರೇಷನ್ ಇದರಲ್ಲಿ, ಬಹಳ ಸಿಂಪಲ್ ಪ್ರಿಪರೇಷನ್. ರಿಮೆಂಬರ್ ದಟ್. ಸ್ಟ್ರಕ್ಚರ್ ಹೇಗಿದೆ ನೋಡಿ, ಸ್ಟ್ರಕ್ಚರ್ ನೋಡಿ ಬಹಳ ಸಿಂಪಲ್ ಇದೆ. ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಕಾರ್ಬನ್ ಇಸ್ sp2 ಹೈಬ್ರಿಡೈಸ್ಡ್ ಇರೋದಕ್ಕೆ, ಡಬಲ್ ಬಾಂಡ್ ಕಾರ್ಬನ್ sp2 ಹೈಬ್ರಿಡೈಸ್ಡ್ ಇರೋದಕ್ಕೆ, ದಟ್ ಈಸ್ ಪ್ರೆಸೆಂಟ್ ಇನ್ ಒನ್ ಪ್ಲೇನ್ ಅಂಡ್ ಆರ್ ಸಪರೇಟೆಡ್ ಬೈ an angle of 120 degree. So the carboxylic carbon is less electrophilic than carbonyl carbon. The reason for that is, remember, possible resonating structure. ಯಾಕೆ ಅಂತಂದ್ರೆ ನೋಡಿ, ಇದರಲ್ಲಿ in this particular case, so ನೋಡಿ, oxygen can take the electron, so that this oxygen can give its electron, so it is forming, this is called as carboxylate ion is going to form like this. So this carboxylate ion, again this oxygen can donate electron, sorry, this oxygen can donate electron, this, so ಇದು one step ಅನ್ನು ಬರೆದ್ವಿ, this electron can donate electron, so that you are going to get another structure like this. So these are the possible resonating structures which is possible for carboxylate ion. So this is what we call it a structure of carboxyl
group. Now, nomenclature of carboxylic acid. So before telling nomenclature of carboxylic acid, one point ಹೇಳ್ತೀವಿ. ಒಂದು ಸಾರಿ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕೇಳಿದ್ರು. ಯಾವ ರೀತಿ ಕೇಳಿದ್ರು ಅಂತಂದ್ರೆ, so which carboxylic acid can undergo so this tolerance test ಅಂತ ಕೇಳಿದ್ರು. tolerance test ಅಂತ ಹೇಳಿ. So ಏನಾಗ್ತದೆ, tolerance test can undergo only by aldehyde ಹೌದಾ, aldehydes ಹೌದಾ. ಸೊ ಆದರೆ HCOOH can undergo tolerance test. ಯಾಕಂತಂದ್ರೆ ಟಾಲರೆನ್ಸ್ ಟೆಸ್ಟ್ ಗೆ ಮೊದಲನೇದಾಗಿ ನಮಗೆ ಯಾವ ಗ್ರೂಪ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಟಾಲರೆನ್ಸ್ ಟೆಸ್ಟ್ ಗೆ ಬೇಕಾಗಿರೋದು ಈ ಗ್ರೂಪ್. ರಿಮೆಂಬರ್ ದಿಸ್ ಗ್ರೂಪ್. ಈ ಗ್ರೂಪ್ ಇಲ್ಲೂ ಇದೆ ಹೌದಾ, ಇಲ್ಲೂ ಇದೆ. ಅದಕ್ಕಾಗಿ ದಿಸ್ ಇಸ್ ದ ಓನ್ಲಿ ಆಸಿಡ್ ವಿಚ್ ಕ್ಯಾನ್ ಅಂಡರ್ಗೋ ಟಾಲರೆನ್ಸ್ ಟೆಸ್ಟ್. ಅಂದ್ರೆ ಅದನ್ನ ಇನ್ನೊಂದು ರೀತಿ ಕ್ವಶನ್ ಕೇಳ್ತಾರೆ. ಯಾವ ರೀತಿ? ಸೊ ಟಾಲರೆನ್ಸ್ ಟೆಸ್ಟ್ ಕ್ಯಾನ್ ಡಿಸ್ಟಿಂಗ್ವಿಶ್. ಟಾಲರೆನ್ಸ್ ಟೆಸ್ಟ್ ಕ್ಯಾನ್ ಡಿಸ್ಟಿಂಗ್ವಿಶ್ ಅಂತ ಕೊಟ್ಟು ಆಪ್ಷನ್ ಕೊಡ್ತಾರೆ. ನಾವು ಯಾವ ರೀತಿ ಆಪ್ಷನ್ ಅನ್ನ ಸರ್ಚ್ ಮಾಡ್ತಾ ಇರ್ತೀವಿ, ಆಪ್ಷನ್ ಅಲ್ಲಿ ಒಂದು ಅಲ್ಡಿಹೈಡ್ ಇನ್ನೊಂದು ಕೀಟೋನ್ ಕೊಟ್ಟಿದಾರ ಅಂತ, ಬಟ್ ಕೊಡೋದೇ ಇಲ್ಲ. ಅವ್ರೇನ್ ಕೊಡ್ತಾರೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಫಾರ್ಮಿಕ್ ಆಸಿಡ್ ಅಂಡ್ ಅಸಿಟೋನ್ ಅಂತ ಕೊಟ್ಬಿಡ್ತಾರೆ. ನಾವೇನ್ ಥಿಂಕ್ ಮಾಡ್ತೀವಿ, ಫಾರ್ಮಿಕ್ ಆಸಿಡ್ ಆಗೋದೇ ಇಲ್ಲ, ರಾಂಗ್ ಅಂತ ಹೇಳಿ. But formic acid and acetone also can be distinguished by tolerance test, because tolerance test can undergo this formaldehyde. The formic acid can undergo tolerance test like other aldehydes. Remember that point also. Then nomenclature of carboxylic acid. ಬಹಳ ಸಿಂಪಲ್. ಕಾರ್ಬಾಕ್ಸಿಲಿಕ್ ಆಸಿಡ್ ನಾಮಿನಿಕ್ಲೇಚರ್ ಓಯಿಕ್ ಆಸಿಡ್ ಅಂತ ತಗೊಂಡ್ಬಿಡ್ತೀವಿ ಅಷ್ಟೇ. ಕಾಮನ್ ನೇಮ್ ಅಲ್ಲಿ ಕಾಮನ್ ನೇಮ್ ಜನರಲಿ ಬೇಸ್ಡ್ ಆನ್ ದಿ ಸೋರ್ಸ್ ಫ್ರಮ್ ವಿಚ್ ದೇ ಆರ್ obtained. ಓಕೆ, ಸೋರ್ಸ್ ಫ್ರಮ್ ವಿಚ್ ದೇ ಆರ್ obtained. ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಫಾರ್ಮಿಕ್ ಆಸಿಡ್ ವಾಸ್ obtained ಫ್ರಮ್ ದ ರೆಡ್ ಆಂಟ್ಸ್. ಓಕೆ, ಸೊ ಈ ರೆಡ್ ಇರುವೆ ಅಂತ ಏನ್ ಹೇಳ್ತೀವಲ್ಲ ಅದರಿಂದ ಬಂದಿತ್ತು. ಅಂದ್ರೆ ಫಾರ್ಮಿಕಾ ಅಂದ್ರೆ ಆಂಟ್, ಅದಕ್ಕೆ ನಾವು ಅದರಿಂದ ಆಸಿಡ್ ಅನ್ನ ಬಂದಿರೋ ಅಂತದನ್ನ ಸೊ obtained ಫ್ರಮ್ ದ ರೆಡ್ ಆಂಟ್ ಇರೋದಕ್ಕೆ ಫಾರ್ಮಿಕ್ ಆಸಿಡ್ ಅಂತ ಕರೆದ್ವಿ. ಆಸಿಟಿಕ್ ಆಸಿಡ್ ಅಂತಂದ್ರೆ ವಿನೇಗರ್. ಆಸಿಟಿಕ್ ಅಂತಂದ್ರೆ ವಿನೇಗರ್ ಅಂತ ಅರ್ಥ. Okay, so acidum andre vinegar. So acetic acid, so that we can call it as vinegar. See, actually vinegar antandre 10% acetic acid. Iga 10% acetic acid ಗೊತ್ತಿರಲಿ. ಬ್ಯೂಟೆರಿಕ್ ಆಸಿಡ್ ಅಂದ್ರೆ ಹೇಗೆ ಹೇಳಿದ್ವಿ, ರಾನ್ಸಿಡ್ ಬಟರ್ ಇಂದ ಒಂದು ಆಸಿಡ್ ಉತ್ಪತ್ತಿ ಆಗ್ತದೆ. ರಾನ್ಸಿಡ್ ಬಟರ್ ಅಂತಂದ್ರೆ ಈ ಬಟರ್, ಈ ಡೇಟ್ ಬಾರ್ ಆಗಿರುವಂತಹ ಈ ಒಂದು ಬೆಣ್ಣೆ ಬಟರ್. So from this the smell what we are going to obtain, that is due to the formation of this acid called as butyric acid anta karidvi. Butyric acid anta heli. So like this, so these acids generally which are named based on its source and some of them chemically also. IUPAC name prakara oic acid anta hachodu ashte. Bala simple. Okay, yavaglu carboxylic group ಗೆ first preference ಅನ್ನು ಕೊಡ್ತೀವಿ. ಅದು ಯಾವಾಗಲೂ ನಂಬರ್ 1. ಅಲ್ಕೇನ್ ಅಲ್ಲಿ ಈ ತೆಗೆದುಬಿಟ್ಟು oic acid ಹಚ್ಚೋದು. Now ಇದರಲ್ಲಿ ಐ ವಿಲ್ ಸಜೆಸ್ಟ್ ಯು ಟು ರಿಮೆಂಬರ್ ಕಾಮನ್ ನೇಮ್ ಆಲ್ಸೋ ಅಂಡ್ ಐಯುಪೇಸ್ ನೇಮ್ ಆಲ್ಸೋ. ಯಾಕಂದ್ರೆ ಫಸ್ಟ್ ಸಮ್ ಟೈಮ್ ಏನ್ ಕೇಳ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೂಡ ಹೇಳ್ಬೋದು. ಸೊ ಕಾಮನ್ ನೇಮ್ ಕೊಟ್ಬಿಟ್ಟು ಐಯುಪೇಸ್ ನೇಮ್ ಕೇಳ್ತಾರೆ, ಅಥವಾ ಐಯುಪೇಸ್ ನೇಮ್ ಕೊಟ್ಟು ಕಾಮನ್ ನೇಮ್ ಕೇಳ್ತಾರೆ. ಅದಕ್ಕಾಗಿ ಎರಡನ್ನೂ ಓದ್ಕೊಂಡಿರಿ. ಸೊ ಫಾರ್ಮಿಕ್ ಆಸಿಡ್ ಅಂತ ಕರಿತೀವಿ. ಸೊ ವಿಲ್ ಕಾಲ್ ಇಟ್ ಆಸ್ ಮಿಥನೋಯಿಕ್ ಆಸಿಡ್, ಬಿಕಾಸ್ 1 ಕಾರ್ಬನ್ ಆಟಮ್ ಇದೆ. ಸೊ ಮಿಥನೋಯಿಕ್ ಆಸಿಡ್. ಎರಡನೇದು ಎಸಿಟಿಕ್ ಆಸಿಡ್. ಹೌದಾ, ಎಸಿಟಿಕ್ ಆಸಿಡ್. ಇಥನೋಯಿಕ್ ಆಸಿಡ್ ಅಂತ ಕರಿತೀವಿ, ಬಿಕಾಸ್ 2 ಕಾರ್ಬನ್ ಆಟಮ್ ಇದೆ. ನೆಕ್ಸ್ಟ್ CS3 CS2 COH ನೋಡಿ. ಸೊ ಪ್ರೊಪಿಯೋನಿಕ್ ಆಸಿಡ್, ಸೊ ಪ್ರೊಪನೋಯಿಕ್ ಆಸಿಡ್ ಅಂತ ಕರಿತೀವಿ. ಸೊ 3 ಕಾರ್ಬನ್ ಆಟಮ್ ಇದೆ. ಇದು 4 ಕಾರ್ಬನ್ ಆಟಮ್ ಇರೋದಕ್ಕೆ ಬ್ಯೂಟೆರಿಕ್ ಆಸಿಡ್, ಬ್ಯೂಟನೋಯಿಕ್ ಆಸಿಡ್. ಸೊ ಇಲ್ಲಿ ನೋಡಿ ನಂಬರ್ ನೇಮಿಂಗ್ ಹೇಗೆ 1 2 3. ಹೌದಾ, 1 2 3. ಸೊ ಇದರ ಒಂದು ಕಾಮನ್ ನೇಮ್ ಬಂದ್ಬಿಟ್ಟು ಐಸೋಬ್ಯೂಟೆರಿಕ್ ಆಸಿಡ್. ಸೊ ಐಸೋ ಪೊಸಿಷನ್ ಅಂದ್ರೆ ಎರಡನೇ ಪೊಸಿಷನ್ CS ಗ್ರೂಪ್ ಇರೋದಕ್ಕೆ ಐಸೋಬ್ಯೂಟೆರಿಕ್ ಆಸಿಡ್ ಅಂಡ್ 2 ಮಿಥೈಲ್ ಪ್ರೊಪನೋಯಿಕ್ ಆಸಿಡ್ ಅಂತಾನು ಕರಿತೀವಿ. 2 ಮಿಥೈಲ್ ಪ್ರೊಪನೋಯಿಕ್ ಆಸಿಡ್. ಸಿ ಇವೆಲ್ಲವನ್ನ ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ತಗೊಂಡಿದ್ದೀನಿ. ಸೊ ಅದಕ್ಕಾಗಿ ಟೆಕ್ಸ್ಟ್ ಬುಕ್ ಅನ್ನ ಕರೆಕ್ಟ್ ಆಗಿ ಓದಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ರಿಮೆಂಬರ್ ದಟ್. ಸೊ 2 ಮಿಥೈಲ್ 1 ಪ್ರೊಪನೋಯಿಕ್ ಆಸಿಡ್ ವಿ ಹ್ಯಾವ್ ಟೇಕನ್. ನೆಕ್ಸ್ಟ್ ನೋಡಿ ಸ್ಟ್ರಕ್ಚರ್. ಸೊ COH ಇದನ್ನ ಆಕ್ಸಾಲಿಕ್ ಆಸಿಡ್ ಅಂತ ಕರಿತೀವಿ. ಇಥಿನ್ ಡಯೋಯಿಕ್ ಆಸಿಡ್ ಅಂತ ಕರಿಬೇಕು ಯಾವಾಗಲೂ. ರಿಮೆಂಬರ್, ಸೊ ವೆನೆವರ್ ಮೋರ್ ದನ್ 1 ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಈಸ್ ಪ್ರೆಸೆಂಟ್, ದೆನ್ this E of the alkane is retained. Remember, retained. Okay, ಇಲ್ಲಿ ನೋಡಿ, in this particular case actually one here ಜನರಲ್ ಕಾಮನ್ ನೇಮ್ ನಾವು ಮ್ಯಾಲೋನಿಕ್ ಆಸಿಡ್ ಅಂತ ಕರಿತೀವಿ. ಇಲ್ಲಿ ಆಕ್ಚುಲಿ 1 2 3 ಯಾವ್ದಾ ಪ್ರೋಪೇನ್. ಇದು ಪ್ರೋಪೇನ್ ಡೈಓಯಿಕ್ ಆಸಿಡ್. ಈ ಕಡೆ OH COH ಇದೆ, ಈ ಕಡೆ COH ಇದೆ. ಆಲ್ವೇಸ್ ರಿಮೆಂಬರ್, COH ಇದ್ಮೇಲೆ ಅದು ಟರ್ಮಿನಲ್ ಪೊಸಿಷನ್ ಅಲ್ಲೇ ಇರಲೇಬೇಕು. ಹೌದಾ, ರೈಟ್. ಸೊ ಎರಡನ್ನು ನಾವು ಚೈನ್ ಅಲ್ಲಿ ಇನ್ವಾಲ್ವ್ ಮಾಡಿಬಿಟ್ಟಿರ್ತೀವಿ. ಸೊ ಪ್ರೋಪೇನ್ ಡೈಓಯಿಕ್ ಆಸಿಡ್. ಸೊ ನಾವು ಯು ಕ್ಯಾನ್ ಸಿ ಸಕ್ಸಿನಿಕ್ ಆಸಿಡ್ ಅಂತ ಕರಿತೀವಿ, ಸಕ್ಸಿನಿಕ್ ಆಸಿಡ್. ಸೊ 1 2 3 4.
ರೈಟ್. ಸೊ ಬ್ಯೂಟೇನ್ ಡೈಓಯಿಕ್ ಆಸಿಡ್ ಅಂತ ಕರಿತೀವಿ, ಬ್ಯೂಟೇನ್ ಡೈಓಯಿಕ್ ಆಸಿಡ್. ಇಲ್ಲಿ ನೋಡಿ 1 2 3 4 5 ರೈಟ್. ಇದಕ್ಕೆ ನಾವು ಗ್ಲುಟಾರಿಕ್ ಆಸಿಡ್ ಅಂತ ಕರಿತೀವಿ, ಗ್ಲುಟಾರಿಕ್ ಆಸಿಡ್. ಪೆಂಟ್ರಿನ್ ಡೈಓಯಿಕ್ ಆಸಿಡ್ ಅಂತ ಕರಿತೀವಿ, ಪೆಂಟ್ರಿನ್ ಡೈಓಯಿಕ್ ಆಸಿಡ್. ಇದರಲ್ಲಿ ನೋಡಿ 1 + 4 + 1 ಅಂದ್ರೆ 6 ಹೌದಾ. ಸೊ ಅಡಿಪಿಕ್ ಆಸಿಡ್ ಅಂತ ಕರಿತೀವಿ, ಹೆಕ್ಸೇನ್ ಡೈಓಯಿಕ್ ಆಸಿಡ್ ಅಂತ ಕರಿತೀವಿ. ಸೊ ಇವೆಲ್ಲ ಜನರಲ್ ಕಾಮನ್ ನೇಮ್ ಕೂಡ ನೆನ್ಪಿಟ್ಕೊಳ್ಳಿ. ಅಂದ್ರೆ ಬೋರ್ಡ್ ಎಕ್ಸಾಮಿಗೆ ಥರ್ಡ್ ಪ್ರಿಫರೆನ್ಸ್ ಅಷ್ಟೇ, ಓಕೆ, ಸೆಕೆಂಡ್ ಪ್ರಿಫರೆನ್ಸ್ ಅಲ್ಲ. ಇದನ್ನ ಕೊಟ್ಟಾಗ IUPAC ನೇಮ್ ಬರೆಯೋದಕ್ಕೆ ಬರಬೇಕು, ಅದು ಫಸ್ಟ್ ಪ್ರಿಫರೆನ್ಸ್, ರೈಟ್. ಸೊ ಇದರಿಂದ ಜನರಲ್ 5 ಮಾರ್ಕ್ಸ್ ಒಂದು ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ವರ್ಷಕ್ಕೆ. These are the depending on the number of carbon atom we can call the acids like this. Then and some more acids ನೋಡಿ. In this case here numbering ನೋಡಿ, ನಂಬರಿಂಗ್ ಸಿ ಇದನ್ನ ನಾವು ಇನ್ಕ್ಲೂಡ್ ಮಾಡೋದಕ್ಕೆ ಬರೋದಿಲ್ಲ ಈಗ ನಂಬರಿಂಗ್ ದೊಳಗೆ. ಯಾಕೆ ಬರೋದಿಲ್ಲ? ಮಾಡಿದ್ರೆ ಮೂರನ್ನು ಇನ್ಕ್ಲೂಡ್ ಮಾಡ್ಲಿಕ್ಕೆ ಬರ್ತದ ಅಂತ ನೋಡ್ತೀವಿ, ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಒಂದನ್ನು ಇನ್ಕ್ಲೂಡ್ ಮಾಡುವಂಗಿಲ್ಲ, ರಾಂಗ್ ಆಗ್ಬಿಡ್ತದ ನೇಮು. ಓಕೆ, ಸೊ ಇದಕ್ಕೆ ಜನರಲ್ ನೇಮ್ ಕಾಮನ್ ನೇಮ್ ಏನೂ ಇಲ್ಲ. ಬಟ್ ಏನ್ ಕರಿತೀವಿ ಇದಕ್ಕೆ? ಪ್ರೋಪೇನ್. ಯಾಕಂದ್ರೆ 1 2 3 ಹೌದಾ, ಪ್ರೋಪೇನ್ 1 2 3 ಮೂರು ಪೊಸಿಷನ್ ಕಾರ್ಬಾಕ್ಸಿಲಿಕ್ ಗ್ರೂಪ್ ಇರೋದಕ್ಕೆ ವಿ ಕಾಲ್ ಇಟ್ ಆಸ್ 1 2 3 ಟ್ರೈಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ. ಪ್ರೋಪೇನ್ 1 2 3 ಟ್ರೈಕಾರ್ಬಾಕ್ಸಿಲಿಕ್ ಆಸಿಡ್ ಇಸ್ ದ ನೇಮ್. ಹಿಯರ್ ಆಲ್ಸೋ ರಿಮೆಂಬರ್, ಇದಕ್ಕೆ ನಾವು ಬೆಂಜೋಯಿಕ್ ಆಸಿಡ್ ಅಂತ ಕರೆದು ಬಿಡ್ತೀವಿ, ಹೌದಾ, ಬೆಂಜೋಯಿಕ್ ಆಸಿಡ್ ಅಂತ ಕರೆದು ಬಿಡ್ತೀವಿ. ದೇರ್ ಇಸ್ ನೋ ಪ್ರಾಬ್ಲಮ್. ಬೆನ್ಝೀನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತಾನು ಕರಿಬಹುದು, ಅಥವಾ ಬೆಂಜೋಯಿಕ್ ಆಸಿಡ್ ಅಂತಾನು ಕರಿಬಹುದು, ಯಾವ್ದಾದ್ರು ಕರಿಬಹುದು ನೀವು. ಅಂದ್ರೆ ಬೆಂಜೋಯಿಕ್ ಆಸಿಡ್ ಆಲ್ಸೋ ಕನ್ಸಿಡರ್ಡ್ ಆಸ್ IUPAC ನೇಮ್ ಅನ್ನೋದು ಗೊತ್ತಿರಲಿ, ಇಲ್ಲ ಬೆನ್ಝೀನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರೆದ್ವಿ. ಇನ್ನು ಇದು ನೋಡಿ 1 2 ಅದಕ್ಕಾಗಿ 2 ಫಿನೈಲ್, ಇದು 2 ಫಿನೈಲ್ ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಅಂದ್ರೆ ಇಥನೋಯಿಕ್ ಆಸಿಡ್ ಜನರಲ್ ನೇಮ್ ಬಂದಾಗ. ಇದರಲ್ಲಿ ಫಿನೈಲ್ ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಸೊ ಇದರಲ್ಲಿ 2 ಫಿನೈಲ್ ಇಥನೋಯಿಕ್ ಆಸಿಡ್ ಅಂತ ಕರಿತೀವಿ. ದಟ್ ಈಸ್ IUPAC ನೇಮ್ ಅಂತ ಬಂದಾಗ. ಸೊ ಇದು ನೋಡಿ 1 2 3 4 5 6 ರೈಟ್. ಸೊ ಫಸ್ಟ್ ಅಂಡ್ ಸೆಕೆಂಡ್ ಕಾರ್ಬನ್ ಇದೆ. ಬೆನ್ಝೀನ್ 1 2 ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಇಸ್ ದ IUPAC ನೇಮ್. ಅಂಡ್ ಕಾಮನ್ ನೇಮ್ ಬಂದ್ಬಿಟ್ಟು ಥ್ಯಾಲಿಕ್ ಆಸಿಡ್ ಅಂತ ಕರಿತೀವಿ. ಕಾಮನ್ ನೇಮ್ ಬಂದ್ಬಿಟ್ಟು ಥ್ಯಾಲಿಕ್ ಆಸಿಡ್ ಅಂತ ಕರಿತೀವಿ. ಬೆನ್ಝೀನ್ 1 2 ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನೋದು ರಿಮೆಂಬರ್ ದ IUPAC ನೇಮ್ ಆಫ್ ದಟ್. IUPAC ನೇಮ್ ಆಫ್ ದಟ್. So this is about nomenclature of carboxylic acid. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಪ್ರಿಪರೇಷನ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡನ್ನು ಡಿಸ್ಕಸ್ ಮಾಡೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.